ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ಇಂದ ಮತ್ತೊಂದು ಅವ್ರ ಮೂರ್ಖತನ ಅವ್ರದ್ದು ಬ್ಲಂಡರ್ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ದುರಂತದ ದಿನ ಕೆಎಸ್ಸಿಎ ಸಿಬ್ಬಂದಿಗಳ ಗೇಟೇ ತೆಗೆಯಲ್ಲ. ಈ ಇನ್ಸ್ಟ್ರಕ್ಷನ್ ಕೊಟ್ಟವ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿರೋದು. ಲಕ್ಷಾಂತರ ಜನ ಆಚೆ ಸೇರಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, 2.5 ಲಕ್ಷ ಜನ ಆಚೆ ಇದ್ದಾರೆ. ಒಳಗಡೆ 35,000 ಜನಕ್ಕೆ ಕೆಪಾಸಿಟಿ. ಸಿಬ್ಬಂದಿ ಎಷ್ಟು ಗೊತ್ತಾ ಇದ್ದಿದ್ದು? ಪೊಲೀಸ್ ಸಿಬ್ಬಂದಿ ಜಸ್ಟ್ 789 ಜನ. ಸಾಧ್ಯನಾ 789 ಜನರಿಂದ 2.5 ಲಕ್ಷ ಜನರನ್ನ ನಿಭಾಯಿಸೋದು? ಅವರೇನು ಪೊಲೀಸ್ನವ್ರೇನು ಸೂಪರ್ಮ್ಯಾನ್ ಅಲ್ಲ ಅಲ್ವಾ? ಕೆಎಸ್ಸಿಎಯಿಂದ ಎಡವಟ್ಟು ಹೇಗೆ ಅನ್ನೋದನ್ನ ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ ನಿಮಗೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪ್ರಮುಖ ಎಡವಟ್ಟು ಬಯಲಾಗಿದೆ. 21 ಗೇಟ್ ಇದ್ರೂ ಕೂಡ ಟೈಮಿಗೆ ಕರೆಕ್ಟಾಗಿ ಗೇಟ್ಗಳನ್ನು ಓಪನ್ ಮಾಡಲಿಲ್ಲ. ಎಲ್ಲಿಂದ ಹೋಗಬೇಕು, ಎಲ್ಲಿಂದ ಎಂಟ್ರಿ, ಎಲ್ಲಿಂದ ಎಕ್ಸಿಟ್, ಯಾವ ಕ್ವೆಶ್ಚನ್ಗೂ ಉತ್ತರ ಇರಲಿಲ್ಲ. ಅಲ್ಲಿ ಮಧ್ಯಾಹ್ನ 1:30ಕ್ಕೆ HALಗೆ RCB ಟೀಮ್, ಪ್ರೈವೇಟ್ ಕ್ಲಬ್ನ ಟೀಮ್ ಇದೆಯಲ್ಲ, ಅವ್ರು ಬರಬೇಕಾಗಿತ್ತು. ಬಟ್ ಬಂದಿದ್ದವರು ಮಧ್ಯಾಹ್ನ 2:15ಕ್ಕೆ ಲೇಟಾಗಿ ಬರ್ತಾರೆ. ಆಲ್ಮೋಸ್ಟ್ 1.25 ಗಂಟೆ ಲೇಟಾಗಿ ಬರುತ್ತೆ ಟೀಮು HALಗೆ. ಅದಾದ ನಂತರ 4 ಗಂಟೆಗೆ ಕಾರ್ಯಕ್ರಮ ನಡಿಬೇಕಾಗಿತ್ತು. ಇಲ್ಲಿ RCB ಅವ್ರು ಕರೆದಿದ್ದು ಅಷ್ಟೇ, 3 ಗಂಟೆಗೆ ಪ್ರೋಗ್ರಾಮ್ ಇರುತ್ತೆ, ಬಂದ್ಬಿಡಿ ನೀವೆಲ್ಲ ಅಂತ ಕರೆದಿದ್ರು. ಬಟ್ 4 ಗಂಟೆಗೆ ಕಾರ್ಯಕ್ರಮ ನಡಿಬೇಕಾಗಿತ್ತು. ಆದರೆ ಶುರುವಾಗಿದ್ದು ಮಾತ್ರ 5:15 ನಂತರ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಕಾರ್ಯಕ್ರಮವನ್ನು ಇಲ್ಲಿ ಹೆಂಗೆ ಆಯೋಜನೆ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಯಾಕಂದರೆ ಸುತ್ತಮುತ್ತ ಎಲ್ಲ ಕಿಷ್ಕಿಂದೆ ರೀತಿ ರಸ್ತೆ, ಕಿಷ್ಕಿಂದೆ ರಸ್ತೆ. ಸಂಜೆ 5ರ ಕಾರ್ಯಕ್ರಮವನ್ನು 6 ಗಂಟೆಗೆ ಮುಂದೂಡಿಕೆ ಮಾಡ್ತಾರೆ. ಯಾವಾಗ ಬನ್ನಿ ಅಂತ ಜನರನ್ನು ಕರೆದಿದ್ದು 3 ಗಂಟೆಗೆ. 6 ಗಂಟೆ ಆದರೂ ಕಾರ್ಯಕ್ರಮ ಸ್ಟಾರ್ಟ್ ಆಗಲ್ಲ. ಕಾರ್ಯಕ್ರಮ ತಡ ಆಗಿದ್ರಿಂದ ಗೇಟ್ಗಳನ್ನು ತೆಗಿಲಿಲ್ಲ. ಏನಂದರೆ ಫಸ್ಟು ಆಟಗಾರರು ಬರಬೇಕು, ಅನಂತರ ಎಲ್ಲರನ್ನೂ ಬಿಡೋಣ ಅನ್ನೋ ಲೆಕ್ಕಾಚಾರ. ಎಲ್ಲ ಉಲ್ಟಾ ಆಯಿತು. ಗೇಟ್ ತೆಗೆಯೋದಕ್ಕೆ ತಡವಾದ ಕಾರಣ ಸಾವು ನೋವು ಸಂಭವಿಸಿತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸಾವಿನ ಬಾಗಿಲು ತೆರೆದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನು CID ನಾವು ಅಂದ್ಕೊಂಡಂತೆ, ನಾವು ಎತ್ತಿದ್ದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆಯೇ ತನಿಖೆ ಮಾಡ್ತಿರೋದು ಒಂದು ಸಮಾಧಾನದ ಸಂಗತಿ. ಬಟ್ ಕೆಎಸ್ಸಿಎಗೆ ಇಂಥದ್ದೊಂದು ಇನ್ಸ್ಟ್ರಕ್ಷನ್ ಯಾರು ಕೊಟ್ಟರು, ಅವ್ರು ಹೆಂಗೆ ಇಷ್ಟೊಂದು ಬ್ಲಂಡರ್ನ ಮಾಡಿದ್ರು ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಮಮತಾ, ಈ ದುರಂತಕ್ಕೆ ಪ್ರಮುಖ ಕಾರಣನೇ ಕೆಎಸ್ಸಿಎಗೆ ಯಾರು ಕೂಡ ಲಂಗು ಲಗಾಮ ಹಾಕೋರೇ ಇರಲಿಲ್ಲ. ಸರ್ಕಾರದ ಒಂದಿಷ್ಟು ಪ್ರತಿನಿಧಿಗಳಿಂದ ಒತ್ತಡ ಹಾಕ್ತಾ ಇತ್ತು. ಪೊಲೀಸರ ಮೂಲಕ ಒಂದಿಷ್ಟು ಬಂದೋಬಸ್ತನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಅವರನ್ನು ಸೆಕ್ಯೂರಿಟಿಗೆ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು, ಅದೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ಮಾಡ್ತಾ ಇತ್ತು. ಬೇರೆ ಬೇರೆ IPL ಪಂದ್ಯಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಪ್ರಮುಖವಾಗಿ ಈ ಘಟನೆ ಆಗುವಂಥ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಸುಮಾರು 21 ಗೇಟ್ಗಳಲ್ಲಿ ಪೊಲೀಸರ ಭದ್ರತೆಯೇ ಇರಲಿಲ್ಲ. ಸೊ ಪೊಲೀಸರ ಭದ್ರತೆಯನ್ನು ಕೋರಿ ಪತ್ರ ಬರೆದಿರೋದು ಕೂಡ ಅದು ಮಧ್ಯಾಹ್ನದ ಬಳಿಕ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪೊಲೀಸರ ಭದ್ರತೆ ಕೂಡ ಇರಲಿಲ್ಲ. ಸುಮಾರು 700ಕ್ಕೂ ಹೆಚ್ಚಿನ ಪೊಲೀಸರು ಮಾತ್ರ ಇದ್ದರು. ಅದಾದ ಬಳಿಕ ಕೆಎಸ್ಸಿಎನ ಸಿಬ್ಬಂದಿಗಳೇ ಆಯಾ ಗೇಟ್ಗಳಲ್ಲಿ ನಿಯೋಜನೆ ಆಗಿದ್ರು. ಆದರೆ ಕೊಟ್ಟಂಥ ಸಮಯ ಏನಿದೆ ಆ ಸಮಯ ವೇಳೆಗಾಗಲೇ ಗೇಟ್ನಲ್ಲಿ ಇರಲಿಲ್ಲ. ಅಂದರೆ ಆ ಸಮಯ ಮೀರಿದ ಬಳಿಕ ಅಲ್ಲಿ ಗೇಟ್ ಹತ್ರ ಬರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ ಬಳಿಕ ಅರ್ಧದಷ್ಟು ಮಾತ್ರ ಗೇಟ್ ಓಪನ್ ಮಾಡ್ತಾರೆ. ಅದರ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡುವಾಗ ಈ ರೀತಿಯ ನೂಕು ನುಗ್ಗಲಾಗುತ್ತೆ, ಕಾಲು ತುಳಿತ ಆಗುತ್ತೆ. ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಒಂದು ರೀತಿಯ ಶಿಸ್ತನ್ನು ಕಾಪಾಡಿಕೊಂಡು ಅಲ್ಲಿದ್ದಂಥ ಪೊಲೀಸರ ಸಹಾಯವನ್ನು ಪಡೆದುಕೊಂಡು ಬ್ಯಾರಿಕೇಡ್ಗಳನ್ನು ಹಾಕಿ ಒಬ್ಬೊಬ್ಬರನ್ನು ಹೊರಗಡೆ ಕಳಿಸಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನೂಕುನುಗ್ಗಲ ಆಗ್ತಾ ಇರಲಿಲ್ಲ. ನೇರವಾಗಿ ಒಳಗಡೆ ಕಳಿಸಬಹುದಾಗಿತ್ತು, ಈ ದುರಂತವನ್ನು ತಪ್ಪಿಸಬಹುದಾಗಿತ್ತು. ಆದರೆ ಕೆಎಸ್ಸಿಎ ಕೂಡ ಏನು ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು ಅದು ಯಾವುದು ಕೂಡ ಸರಿಯಾಗಿ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಕೂಡ ಆಯಿತು. ಸೊ ಕೆಎಸ್ಸಿಎ ಸಿಬ್ಬಂದಿಗಳ ಎಡವಟ್ಟು ಜೊತೆಗೆ ಅಲ್ಲಿದ್ದಂತಹ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಈ ಒಂದು ದುರಂತ ಕೂಡ ಆಯಿತು. ಜೊತೆಗೆ ಗೇಟ್ಗಳನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಏನು ಕಾಂಪೌಂಡ್ ಹಾರಿದ್ರಲ್ಲ ಅಲ್ಲಿ ಕೂಡ ಯಾರು ಕೂಡ ಇರಲಿಲ್ಲ. ಅಂದ್ರೆ ಸುತ್ತಮುತ್ತಲು ವಾಚ್ ಮಾಡುವಂಥದ್ದು ಅದೆಲ್ಲ ಕೂಡ ಆಗಿರಲಿಲ್ಲ. ಸೊ ಕೆಎಸ್ಸಿಎನ ನಿರ್ಲಕ್ಷ್ಯದಿಂದಾಗಿನೇ ಈ ಒಂದು ದುರಂತ ಕೂಡ ಸಂಭವಿಸಿದೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.